ನಂದೇನೂ ಇಲ್ಲ. ಆದ್ರೂ ಮೈನವ್ರೆ, ನಾನೇನೋ ದೊಡ್ಡ ತ್ಯಾಗ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನಾನ್ ಬೇರೆ ನೀವ್ ಬೇರೆನಾ? ನಾನು ನಿಮ್ ಕುಟುಂಬದಲ್ಲಿ ಒಬ್ಳು ತಾನೆ. ಅಂದ್ಮೇಲೆ ಇದ್ ನನ್ ಕರ್ತವ್ಯ. ಯಾವಾಗ್ಲೂ ಮಗನೇ ಸೇವೆ ಮಾಡ್ಬೇಕು ಅಂತೇನಿಲ್ಲ. ಸೊಸೆನ ಮಗಳಿದ್ದಂಗೆ ಅವಳು ಸೇವೆ ಮಾಡ್ಬೋದು. ಅಂದಂಗೆ ದೀಪ ಚೆನ್ನಾಗಿ ಓದ್ಕೊಂಡ್ಲಾ? ಚೆನ್ನಾಗಿ ಓದ್ಕೊಂಡು ಹೋಗಿದ್ದಾಳೆ. ಇನ್ನೇನ್ ಬಂದ್ಬಿಡ್ತಾಳೆ. ನೀವು ಇಲ್ಲಿಂದ ಹೊರಡಿ. ಬಟ್ಟೆ ತಂದಿದ್ದೀನಿ, ಹಾಸ್ಟೆಲ್ಗೆ ಹೋಗಿ. ಪರವಾಗಿಲ್ಲ ಧ್ರುವ ಅವ್ರೆ, ನಾನು ಇಲ್ಲೇ ಇದ್ದು ಅಮ್ಮನ್ನ ನೋಡ್ಕೋತೀನಿ. ಬೇಡ ಮೈನಾ ಅವ್ರೆ, ನಾನಿದ್ದೀನಲ್ವಾ, ನೀವು ಹೋಗಿ. ನಾನು ಆಮೇಲೆ ಹೋಗ್ತೀನಿ. ಈಗ ಹೋದ್ರೆ ಯಾರಾದ್ರೂ ಬೇಡ ಅಂತಾರ? ಯಾರೂ ಇಲ್ಲ. ಆದ್ರೆ ಡಾಕ್ಟರ್ ಹೇಳಿದಾರಲ್ವಾ, ಅಮ್ಮನ್ ಜೊತೆ ಯಾರಾದ್ರೂ ಹೆಂಗ್ಸ್ರಿರ್ಬೇಕು ಅಂತ. ನಾನು ಆಗ್ಲೇ ಹೇಳ್ದೆ ಅಲ್ವಾ, ಇನ್ನೇನ್ ದೀಪ ಬಂದ್ಬಿಡ್ತಾಳೆ. ನಾವೆಲ್ಲ ನೋಡ್ಕೋತೀವಿ, ನೀವು ಹೊರಡಿ, ತಗೊಳ್ಳಿ. ಅಲ್ಲ ಧ್ರುವ ಅವ್ರೆ, ದೀಪನ್ಗೆ ಪರೀಕ್ಷೆ ಅಲ್ವಾ, ಅವಳ ಮನೇಲೆ ಓದ್ಕೊಂಡ್ಲಿ ಬಿಡಿ. ಸರಿ, ದೀಪನ್ನ ಮನೆಗೆ ಹೋಗಕ್ ಹೇಳ್ತೀನಿ ಬಿಡಿ. ಇವಾಗ ನೀವು ಹಾಸ್ಟೆಲ್ಗೆ ಹೋಗಿ. ನಾನೆಲ್ಲ ನೋಡ್ಕೋತೀನಿ ಮೈನಾ ಅವ್ರೆ. ಇನ್ನೇನು ಮಾತ್ಬೇಡ, ಹೋಗಿ. ಸರಿ ಆಯ್ತು. ಏನೇ ಇದ್ರು ಫೋನ್ ಮಾಡಿ. ಬರ್ತೀನಿ. ಮೈನಾ, ಕಾಂತಪ್ಪಣ, ಈಗ ಹೇಗಿದಾರಮ್ಮ ಧ್ರುವ ಅವರಮ್ಮ? ಪರವಾಗಿಲ್ವಾ? ಏನು ಬೆಳವಣಿಗೆನೇ ಇಲ್ಲ ಕಾಂತಪ್ಪಣ, ಇದ್ದಂಗೆ ಅವ್ರೆ. ಅಯ್ಯೋ ಭಗವಂತ, ಧ್ರುವ ಹೇಗಿದ್ದಾನೆ? ಇನ್ ಅವ್ರೆಂಗಿರ್ತಾರೆ? ಎತ್ತಮ್ಮನ್ಗೆ ಈ ಥರ ಆಗಿರ್ಬೇಕಾದ್ರೆ ಅವ್ರ ಕೈ ಕಲೆ ಆಡ್ತಿಲ್ಲ ಪಾಪ. ಅದು ಸರಿನೇ ಅನ್ನು. ಅವನ್ನ ನೆನ್ಸ್ಕೊಂಡ್ರೆ ಪಾಪ ಅನ್ಸುತ್ತೆ. ಕಾಂತಪ್ಪಣ, ಮೇಡಮ್ ಅವರಾ? ಮೇಡಮ್ ಅವರು ರೂಮಲ್ಲಿದ್ದಾರೆ, ಹೋಗಮ್ಮ. ಸರಿ, ಬರ್ತೀನಿ. ಇವತ್ತಿನವರೆಗೂ ನಾನು ನಿನ್ಗೇನೂ ಕೊಡೋಕ್ಕಾಗಲಿಲ್ಲ. ಫಸ್ಟ್ ಟೈಮ್ ನೀನು ನನ್ನ ಹತ್ರ ಏನೋ ಒಂದನ್ನು ಕೇಳಿದ್ಯಾ, ಅದನ್ನ ಕೊಡೋಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ಮೇಡಮು, ಮೇಡಮು, ಮೈನಾ, ಬಾ ಮೈನಾ. ಏನಾಯ್ತು ಮೇಡಮು? ಅಯ್ಯೋ, ಏನು ಏನಿಲ್ವಲ್ಲ? ಅಲ್ಲ, ಬೇಜಾರಲ್ಲಿ ಇದ್ದಂಗಿದ್ರಿ. ಬೇಜಾರಾ? ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನಾನು ಕರೆದಾಗ ನೀವು ತುಂಬಾ ಗಾಬರಿ ಆದ್ರಿ. ಅದ್ನೇನೋ ಮುಚ್ಚಿಟ್ರಿ. ಏನ್ ಮೇಡಮ್ ಅದು? ಏನೂ ಇಲ್ಲ ಮೈನಾ, ನಿನಗೆಲ್ಲೋ ಭ್ರಮೆ ಇರಬೇಕು. ಭ್ರಮೆನಾ? ಅದ್ ಸರಿ ಮೈನಾ, ಹಾಸ್ಪಿಟ್ಲಿಂದ ಯಾವಾಗ ಬಂದೆ? ಈಗ ತಾನೇ ಬಂದೆ ಮೇಡಮು.
ಧ್ರುವನ್ ತಾಯಿ ಹೇಗಿದ್ದಾರೆ ಈಗ? ಇನ್ನೂ ಕಂಡ್ಬಿಟ್ಟಿಲ್ಲ. 24 ಗಂಟೆ ಟೈಮ್ ಕೊಟ್ಟವ್ರೆ. ಅಷ್ಟರಲ್ಲಿ ವಾಸಿ ಆಗ್ತಾರೆ ಅಂತ ಅನಿಸ್ತೈತೆ. ಅದನ್ನ ಡಾಕ್ಟರೇ ಹೇಳಿದ್ರಾ? ಇಲ್ಲ ಮೇಡಮು, ನಾನೇ ಹೇಳ್ತೀವ್ನಿ. ಮೈನಾ, ಕೈಗೇನ್ ಗಾಯ ಮಾಡ್ಕೊಂಡಿದ್ಯಾ? ಆಸ್ಪತ್ರೆಯಲ್ಲಿ ಧ್ರುವ ಅವರಮ್ಮನ್ಗೆ ಪಿಟ್ಸ್ ಬಂದ್ಬಿಟ್ಟಿತ್ತು. ಅಯ್ಯಯ್ಯೋ, ಆಮೇಲೆ? ಅವರು ಒಂದೇ ಸಮನೆ ನಾಲ್ಗೆ ಕಚ್ಕೋತಿದ್ರು. ನರ್ಸು ನಾನ್ ಬಟ್ಟೆ ತಗೊಂಡ್ ಬರ್ತೀನಿ, ಅಷ್ಟ್ರಲ್ಲಿ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ್ರ. ಅವರು ನಾಲ್ಗೆ ಕಚ್ಕೋತಾನೆ ಇದ್ರು. ನನ್ಗ ಗಾಬ್ರಿಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೆ ನನ್ ಕೈ ಬೆರಳು ಕೊಟ್ಬಿಟ್ಟೆ. ಅವರು ಕಚ್ಬಿಟ್ರು. ಅಯ್ಯಯ್ಯೋ, ಮೈನಾ, ತುಂಬಾ ನೋವಾಗ್ತಿದ್ಯಾ? ಹಾಗೇನು ಇಲ್ಲ ಮೇಡಮು, ಆದ್ರೆ ಅಮ್ಮ ಹುಷಾರಾಗ್ತಾರ ಅನ್ನೋ ನಂಬಿಕೆ ಬಂತು. ನನ್ಗಷ್ಟೇ ಸಮಾಧಾನ. ಯಾರಿಗಾದ್ರೂ ಏನಾದ್ರೂ ತೊಂದ್ರೆ ಆಯ್ತು ಅಂದ್ರೆ ಮೊದ್ಲು ಅವ್ರ ಸೇವೆ ಮಾಡಕ್ಕೆ ಮುಂದೆ ನಿಂತಿರ್ತೀಯಲ್ಲ ನೀನು? ಹಾಗೇನು ಇಲ್ಲ ಮೇಡಮು, ಏನೋ ನನ್ ಕೈಲಾಗೋದನ್ನ ಮಾಡ್ತಿರ್ತೀನಿ ಅಷ್ಟೇ. ಎಷ್ಟೇ ಆದ್ರೂ ಧ್ರುವ ಅವ್ರು ನನ್ಗೋಸ್ಕರ ಏನೇನೆಲ್ಲ ಮಾಡಿದ್ದಾರೆ ಅಂತ ಅವ್ರ ಋಣ ತೀರ್ಸಕ್ಕೆ ನಾನ್ ಏನ್ ಮಾಡಿದ್ರು ಕಮ್ಮಿನೇ. ಆದ್ರೂ ನಿಂದು ತಾಯಿ ಕರುಳು. ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಬೇಗ ಕರಗ್ಬಿಡ್ತೀಯ, ಎಲ್ಲರ ಕಷ್ಟಕ್ಕೂ ಸ್ಪಂದಿಸ್ತೀಯ. ಅದಕ್ಕೆ ನಿನಗೇನಾದ್ರೂ ಒಂದ್ ಸಮಸ್ಯೆ ಅಂತ ಬಂದ್ರೆ ಆ ದೇವ್ರು ಯಾರ ಮೂಲಕನಾದ್ರೂ ಕಷ್ಟಕ್ಕೆ ಹೆಗಲ್ ಕೊಡಿಸ್ತಾನೆ. ಆ ದೇವ್ರು ಖಂಡಿತ ನಿನ್ಗೆ ಒಳ್ಳೇದ್ ಮಾಡ್ತಾನೆ ಮೈನಾ. ಮೇಡಮು, ನಾನ್ ಯಾವಾಗ್ಲೂ ನನ್ಗೊಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಸಹಾಯ ಮಾಡ್ತೀನಿ. ಆಹಾ, ನಾನ್ ಸಹಾಯ ಮಾಡ್ತೀನಿ ಅನ್ನೋದಕ್ಕಿಂತ ಆ ದೇವ್ರು ನನ್ ಕೈಲಿ ಸಹಾಯ ಮಾಡಿಸ್ತಾನೆ ಅಷ್ಟೇ. ಎಷ್ಟು ಒಳ್ಳೆ ಗುಣ ನಿಂದು. ಹಾ, ಸರಿ ಸರಿ, ರಾತ್ರಿ ಎಲ್ಲ ಹಾಸ್ಪಿಟಲ್ ಬಂದಿದ್ಯಾ? ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡು. ಇಲ್ಲ ಮೇಡಮು, ನಾನು ಊಟ ತಗೊಂಡು ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕು. ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾ? ಯಾಕೆ, ಧ್ರುವ ಇಲ್ವಾ ಅಲ್ಲಿ? ಅವ್ರೊಬ್ರೇ ಅವ್ರೆ, ಅದಕ್ಕೆ ನಾನು ನಾಷ್ಟ ತಗೊಂಡು ಹೋಗ್ತೀನಿ. ಸರಿ ಸರಿ ಮೇಡಮು. ಮೈನಾ ಮೇಡಮು, ಅದು ಪುಷ್ಪಕ್ ನಿನ್ ಹತ್ರ ಹೇಗ್ ಮಾತಾಡ್ತಿದ್ದಾರೆ? ಮೇಡಮು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದ್ರ ಬಗ್ಗೆ ಮಾತಾಡೋದು ಬೇಡ. ಹೇಳಿ ಡಾಕ್ಟರ್, ಏನ್ ವಿಷಯ? ಕಂಡೀಷನ್ನು ಸ್ವಲ್ಪ ಕ್ರಿಟಿಕಲ್ ಆಗಿದೆ ಪುಷ್ಪಕ್. ಯಾಕೆ ಡಾಕ್ಟರ್, ಏನಾಯ್ತು? ಅವ್ರಿಗೆ ಬ್ಲಡ್ ಕ್ಲಾಟ್ ಆಗಿರೋದನ್ನ ಮೊದಲು ಕ್ಲಿಯರ್ ಮಾಡಬೇಕು. ಅದು ಅಲ್ಲದೆ ಅವ್ರಿಗೆ ರಾತ್ರಿ ಫಿಟ್ಸ್ ಬಂದಿದೆ. ಇನ್ನು ನಾವು ವೇಟ್ ಮಾಡೋದು ಬೇಡ.